ಉಗ್ರರ ಮೂಲಕ ರಕ್ತ ಹರಿಸಿರೋ ಪಾಕಿಸ್ತಾನದ ವಿರುದ್ಧ ಇಡೀ ಭಾರತ ಕೆರಳಿ ನಿಂತಿದೆ. ಅದರಲ್ಲೂ ಪಾಕ್ ಜೊತೆಗಿನ ಎಲ್ಲಾ ಸಂಬಂಧಕ್ಕೆ ಬ್ರೇಕ್ ಹಾಕಿರುವ ಭಾರತ ವ್ಯಾಪಾರ ವಹಿವಾಟು ಬಂದ್ ಮಾಡಿದೆ. ಇದೇ ನೀತಿ ಪಾಕ್ಗೆ ದೊಡ್ಡ ಹೊಡೆತ ನೀಡಿದ್ರೆ ಭಾರತಕ್ಕೆ ಬರ್ತಾ ಇದ್ದ ಡ್ರೈ ಫ್ರೂಟ್ಸ್ ಆಮದು ಮೇಲೂ ಪರಿಣಾಮ ಬೀರಿದೆ. ಅದು ಬಾರ್ಡರ್ ಎಲ್ಲ ಕ್ಲೋಸ್ ಆಗಿರೋದಕ್ಕೆ ನಮಗೆ ಮೆಟೀರಿಯಲ್ ಇದು ಬರೋದೆಲ್ಲ ಸ್ಟಾಪ್ ಆಗಿದೆ. ರೇಟ್ ಜಾಸ್ತಿ ಆಗುತ್ತೆ ಅಷ್ಟೇ. ಖರ್ಜೂರ ಬರ್ತಿಲ್ಲ, ಡ್ರೈ ಫ್ರೂಟ್ಸ್ ಎಂಟ್ರಿ ಆಗ್ತಿಲ್ಲ, ರಾಕ್ ಸಾಲ್ಟ್ ಆಮದಿಗೂ ಬ್ರೇಕ್ ಬಿದ್ದಿದೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ವೈರಿ ರಾಷ್ಟ್ರ ಪಾಕಿಸ್ತಾನದ ಜೊತೆ ಭಾರತ ಎಲ್ಲ ಸಂಬಂಧ ಕಳೆದುಕೊಂಡಿದ್ದು. ಒಂದೇ ಒಂದು ಐಟಂಗಳು ಪಾಕಿಸ್ತಾನದಿಂದ ಭಾರತಕ್ಕೆ ಬರ್ತಿಲ್ಲ, ಭಾರತದಿಂದಲೂ ಪಾಕಿಸ್ತಾನಕ್ಕೆ ಹೋಗ್ತಿಲ್ಲ. ವ್ಯಾಪಾರ ವಹಿವಾಟು ಬಂದ್ ಆಗಿರೋದು ಎರಡೂ ರಾಷ್ಟ್ರಗಳ ಜನರಿಗೆ ನಿಧಾನವಾಗಿ ಬಿಸಿ ಮುಟ್ಟಿಸುತ್ತಿದೆ. ವ್ಯಾಪಾರ ವಹಿವಾಟು ಮೇಲೆ ನರಮೇಧದ ಬಿಸಿ. ಅಠಾರಿ ವಾಘಾ ಗಡಿ ಬಂದ್, ಡ್ರೈ ಫ್ರೂಟ್ಸ್ ಎಂಟ್ರಿಗೆ ಬ್ರೇಕ್. ಪಹಲ್ಗಾಮ್ ನರಮೇಧದ ಹಿಂದೆ ಪಾಕ್ ಕೈವಾಡ ಇರೋದು ಗೊತ್ತಾಗ್ತಿದ್ದಂತೆ ಪಾಕ್ ವಿರುದ್ಧ ಮೊದಲು ಆರಂಭವಾಗಿದ್ದೆ ರಾಜತಾಂತ್ರಿಕ ಯುದ್ಧ. ಇದರ ಭಾಗವಾಗಿ ಸಿಂಧೂ ನದಿ ಒಪ್ಪಂದವನ್ನ ಅಮಾನತಿನಲ್ಲಿ ಇಡಲಾಗಿದೆ. ಅಷ್ಟೇ ಅಲ್ಲ, ವಾಘಾ ಅಠಾರಿ ಗಡಿ ಬಂದ್ ಮಾಡೋ ಮೂಲಕ ಎರಡು ರಾಷ್ಟ್ರಗಳ ನಡುವೆ ನಡೆಯುತ್ತಿದ್ದ ವ್ಯಾಪಾರ ವಹಿವಾಟಿಗೂ ಬ್ರೇಕ್ ಹಾಕಲಾಗಿದೆ. ಇದೇ ನಿರ್ಧಾರ ನಿಧಾನವಾಗಿ ವ್ಯಾಪಾರ ವಹಿವಾಟಿಗೆ ಬಿಸಿ ಮುಟ್ಟಿಸುತ್ತಿದೆ. ಅದರಲ್ಲೂ ಪಾಕಿಸ್ತಾನದಿಂದ ಮುಖ್ಯವಾಗಿ ಡ್ರೈ ಫ್ರೂಟ್ಸ್ ಬರ್ತಿತ್ತು. ಇದಕ್ಕೆ ಬ್ರೇಕ್ ಬಿದ್ದಿರೋದ್ರಿಂದ ಡ್ರೈ ಫ್ರೂಟ್ಸ್ ಐಟಂಗಳ ಬೆಲೆ ಏರಿಕೆ ಸಾಧ್ಯತೆ ಇದೆ. ಪಾಕಿಸ್ತಾನದಿಂದ ಖರ್ಜೂರ, ಡ್ರೈ ಖರ್ಜೂರ, ಮಾಮ್ರಾ ಬಾದಾಮಿ, ಏಪ್ರಿಕಾಟ್ ಬರ್ತಿತ್ತು. ಇನ್ನು ರಾಕ್ ಸಾಲ್ಟ್ ಕೂಡ ವಾಘಾ ಗಡಿ ಮೂಲಕವೇ ಭಾರತಕ್ಕೆ ಆಮದು ಆಗ್ತಿತ್ತು. ಆದ್ರೆ ಇಲ್ಲಿ ಗಡಿ ಬಂದ್ ಆಗಿರೋದ್ರಿಂದ ಯಾವುದೊಂದು ವಸ್ತು ಬರ್ತಿಲ್ಲ. ಬೆಂಗಳೂರಿನ ಮಾರ್ಕೆಟ್ಗೂ ಇಲ್ಲಿಂದಲೇ ಐಟಂಗಳು ಬರ್ತಿದ್ವು. ಹೀಗಾಗಿ ಬೆಂಗಳೂರಿನ ಮಾರ್ಕೆಟ್ಗೂ ಇದರ ಬಿಸಿ ತಟ್ಟಿದೆ. ಇಷ್ಟೇ ಅಲ್ಲ, ಇದು ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಡ್ರೈ ಫ್ರೂಟ್ಸ್ ಬೆಲೆ ಏರಿಕೆ ಸಾಧ್ಯತೆ ಇದೆ. ಇನ್ನು ಸುಣ್ಣ, ಹತ್ತಿ ಸೇರಿದಂತೆ ಆಪ್ಟಿಕಲ್ ಲೆನ್ಸ್ ಕೂಡ ಪಾಕಿಸ್ತಾನದಿಂದ ಬರೋದು ನಿಂತಿದೆ. ಹೀಗಾಗಿ ಇವುಗಳ ಬೆಲೆ ಏರಿಕೆ ಸಾಧ್ಯತೆಯೂ ಇದೆ. ವಾಘಾ ಗಡಿ ಬಂದ್ನಿಂದಾಗಿ ನಮಗೂ ಐಟಂ ಬರೋದು ನಿಂತಿದೆ ಅಂತ ಶಿವಾಜಿನಗರದ ವ್ಯಾಪಾರಿಗಳು ಹೇಳ್ತಿದ್ದಾರೆ. ಆಪ್ರಿಕಟ್ಟು, ಅಂಜೂರ, ಬಾದಾಮಿ, ಕೇಸರು, ಕಾಶ್ಮೀರಿ ಗಾರ್ಲಿಕ್ಕು, ಹನಿ, ಆಮೇಲೆ ಸಲಾಜಿದು ಇದೆಲ್ಲ 15 ದಿವಸದಲ್ಲಿ ನಮಗೆ ಬರಬೇಕಾಗಿರೋದು. ಅದು ಬಾರ್ಡರ್ ಎಲ್ಲ ಕ್ಲೋಸ್ ಆಗಿರೋದಕ್ಕೆ ನಮಗೆ ಮೆಟೀರಿಯಲ್ ಇದು ಬರೋದೆಲ್ಲ ಸ್ಟಾಪ್ ಆಗಿದೆ. ಅದು ಅಲ್ಲಿ ಮೇನ್ ಇದೆಯಲ್ಲ ಲವರಿಂದ, ಅಲ್ಲಿಂದನೇ ಸರ್ ಬರೋದು. ರೇಟ್ ಜಾಸ್ತಿ ಆಗುತ್ತೆ ಅಷ್ಟೇ. ರೇಟ್ ಜಾಸ್ತಿ ಆದರೆ ಇಲ್ಲಿ ನಾವು ಮಾಡಿದ್ರೆ ಕಸ್ಟಮರ್ಸ್ ಎಲ್ಲ ತಗೊಳ್ಳಲ್ಲ, ರೇಟ್ ಜಾಸ್ತಿ ಮಾಡಿದ್ರೆ. ಇನ್ನು ವಾಘಾ ಗಡಿ ಬಂದ್ ಆದರೂ ಅಫ್ಘಾನಿಸ್ತಾನದಿಂದ ಭಾರತಕ್ಕೆ ಬರ್ತಿದ್ದ ಡ್ರೈ ಫ್ರೂಟ್ಸ್ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಯಾಕಂದ್ರೆ ಪಾಕ್ ಹಾಗೂ ಅಫ್ಘಾನ್ ನಡುವೆ ಕೂಡ ವ್ಯಾಪಾರ ವಹಿವಾಟು ಅಷ್ಟೊಂದು ಸರಿಯಿಲ್ಲ. ಹೀಗಾಗಿ ಬೇರೆ ಮಾರ್ಗದ ಮೂಲಕ ಡ್ರೈ ಫ್ರೂಟ್ಸ್ ಬರುತ್ತೆ ಅಂತಾರೆ ತಜ್ಞರು. ಡ್ರೈ ಫ್ರೂಟ್ಸ್ ಅಫ್ಘಾನಿಸ್ತಾನದ ಅದು ಪಾಕಿಸ್ತಾನ ವಾಘಾ ಬಾರ್ಡರ್ ಕಡೆಯಿಂದ ಬರಲ್ಲ. ಯಾಕಂದರೆ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಟ್ರೇಡ್ ರಿಲೇಷನ್ಸ್ ಚೆನ್ನಾಗಿಲ್ಲ. ಅದಕ್ಕೆ ಅವರು ಅಫ್ಘಾನಿಸ್ತಾನ್ ಏನು ಮಾಡ್ತಾರೆ, ಕಾಬೂಲಿಂದ ಡೈರೆಕ್ಟ್ ಅದು ಶಾರ್ಜಾ, ಅಬುದಾಬಿ, ದುಬೈ ಎಕ್ಸ್ಪೋರ್ಟ್ ಮಾಡ್ತಾರೆ. ಅಲ್ಲಿಂದ ಇವರು ಇಂಡಿಯನ್ ಇಂಪೋರ್ಟರ್ಸ್ ಅಲ್ಲಿಂದ ಇಂಪೋರ್ಟ್ ಮಾಡ್ತಾರೆ ಡ್ರೈ ಫ್ರೂಟ್ಸು, ಅಫ್ಘಾನ್ ಡ್ರೈ ಫ್ರೂಟ್ಸು. ಪಹಲ್ಗಾಮ್ ದಾಳಿ ಬಳಿಕ ಎರಡು ರಾಷ್ಟ್ರಗಳ ನಡುವಿನ ಸಂಬಂಧ ಸಂಪೂರ್ಣ ಸ್ಥಗಿತ ಆಗಿದ್ದು, ಇದು ವ್ಯಾಪಾರ ವಹಿವಾಟಿನ ಮೇಲೆ ದೊಡ್ಡ ಪರಿಣಾಮ ಬೀರಿದೆ. ವಿನಯ್ ಕುಮಾರ್ ಕಾಶ್ಯಪ್ಪನವರ್, TV9 ಬೆಂಗಳೂರು.